ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಗ್ಗರಣೆ ಅವಲಕ್ಕಿನ ಹೇಗೆ ಮಾಡೋದು ಮತ್ತು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ಒಗ್ಗರಣೆ ಅವಲಕ್ಕಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. 1 kg ಆದಷ್ಟು ತಗೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿನ. ನೋಡಿ, ಈ ಬೌಲಲ್ಲಿ 1 ಬೌಲ್ ಫುಲ್ ಆಗಷ್ಟು ನಾನು ಶೇಂಗಾ ತಗೊಂಡಿದ್ದೀನಿ. ಈ ಬೌಲಲ್ಲಿ ಫುಲ್ಲು ಹುರ್ಗಡ್ಲೆ ತಗೊಂಡಿದ್ದೀನಿ. ಇದರಲ್ಲಿ 1/4 ಬೌಲ್, 6 ರಿಂದ 7 ನಾನು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಪುಡಿ, 1.5 ಟೇಬಲ್ ಸ್ಪೂನ್ ಆಗಷ್ಟು ನಾನು ಖಾರ ಪುಡಿ ತಗೊಂಡಿದ್ದೀನಿ. ಈ ಬೌಲಲ್ಲಿ 1/4 ಬೌಲ್ ಆಗಷ್ಟು ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಒಗ್ಗರಣೆಗೆ 10 ರಿಂದ 12 ಒಣ ಮೆಣಸಿನಕಾಯಿನ ಈ ತರ ಮುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಬೌಲ್ ಆಗಷ್ಟು ನಾನು ಕರಿಬೇವು ತಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಸ್ವಲ್ಪ ಸಕ್ಕರೆ. ಫ್ರೆಂಡ್ಸ್, ನಾನಿದು ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಆದ್ಮೇಲೆ ಲಾಸ್ಟಿಗೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ. ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನಾನು ನೋಡಿ ಪ್ಯಾನ್ ನ ಕಾಯಕ್ಕೆ ಇಟ್ಟಿದ್ದೆ, ಪ್ಯಾನ್ ಕಾದಿದೆ. ಇದಕ್ಕೆ ಇವಾಗ ಒಣ ಕೊಬ್ಬರಿ ಹಾಕೋತೀನಿ, ಒಣ ಕೊಬ್ಬರಿ ತುರಿನ. ಇದು ಸ್ವಲ್ಪ ನಾವು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಏನು ಹಾಕ್ಬೇಡಿ, ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಇವಾಗ 1 ನಿಮಿಷ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಂಡಿದೀನಿ. ನೋಡಿ, ಚೆನ್ನಾಗಿ ಈಗ ಡ್ರೈ ರೋಸ್ಟ್ ಆಗಿದೆ ಇದು. ಇದನ್ನ ಒಂದು ಪ್ಲೇಟಿಗೆ ತಕೋತೀನಿ ನಾನೀಗ. ಇದನ್ನ ಈಗ ಹಾಕೊಂಡ್ಬಿಡೋಣ. ಇದರಲ್ಲಿರೋದನ್ನೆಲ್ಲ ಕ್ಲೀನ್ ಆಗಿ ಪ್ಲೇಟಿಗೆ ಹಾಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಒಣ ಕೊಬ್ಬರಿನ ನೀಟಾಗಿ ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಪ್ಯಾನ್ ಹೀಗೆ ಇಟ್ಟಿದ್ದೀನಿ. ಇದಕ್ಕೆ ನಾವೀಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ. ನೋಡಿ ಫ್ರೆಂಡ್ಸ್, ಒಣ ಕೊಬ್ಬರಿನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ ಈ ಕಡೆ ಇಟ್ಕೋತೀನಿ. ಈ ಕಡೆ ಹಾಗೆ ನಾನು ಪ್ಯಾನ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನೀಗ ಶೇಂಗಾ ಬೀಜ ಹಾಕೋತೀನಿ. ಶೇಂಗಾ ಬೀಜನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಶೇಂಗಾ ಬೀಜ ಎಣ್ಣೆ ಒಳಗಡೆ ಚಟಪಟ ಈ ತರ ಸೌಂಡ್ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಇವಾಗ ಫ್ರೈ ಆಗ್ತಿದೆ. ಈ ತರ ಸೌಂಡ್ ಬರ್ಬೇಕು, ಚಟಪಟ ಸೌಂಡ್. ಅದರ ಬಂದ್ರೆ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಶೇಂಗಾ ಬೀಜ ಎಣ್ಣೆಲಿ. ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಎಷ್ಟು ಚೆನ್ನಾಗಿ ಶೇಂಗಾ ಬೀಜ ಎಲ್ಲ ಫ್ರೈ ಆಗಿದೆ. ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನೋಡಿ, ಇಷ್ಟಾದ್ರೆ ಸಾಕು. ಮತ್ತೆ ತುಂಬಾ ಫ್ರೈ ಮಾಡಬೇಡಿ, ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ. ಇಷ್ಟಾದ್ರೆ ಸಾಕು. ಇವಾಗ ನಾನು ಇದನ್ನ ಒಂದು ಪ್ಲೇಟಿಗೆ ತಕ್ಕೋತೀನಿ. ನೋಡಿ, ಈ ತರ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಪ್ಲೇಟಿಗೆ ತಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಶೇಂಗಾ ಬೀಜನೆಲ್ಲ ನೀಟಾಗಿ ಪ್ಲೇಟಿಗೆ ತಕೊಂಡಿದ್ದೀನಿ. ಫ್ಲೇಮ್ ನ ಲೋ ಅಲ್ಲಿ ಇಟ್ಕೋಬೇಕು, ಲೋ ಫ್ಲೇಮ್ ಇರಬೇಕು. ಇದೇ ಎಣ್ಣೆಗೆ ನಾನೀಗ ಹುರ್ಗಡ್ಲೆ ಹಾಕೋತೀನಿ. ಹುರ್ಗಡ್ಲೆ 1 ನಿಮಿಷ ಸಾಕು. 1 ನಿಮಿಷ ಅದರೊಳಗಡೆ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಎಷ್ಟು ಚೆನ್ನಾಗಿ ಹುರ್ಗಡ್ಲೆ ಎಲ್ಲ ಫ್ರೈ ಆಗಿದೆ. ಇದನ್ನು ಕೂಡ ನಾನೀಗ ಇದೇ ಪ್ಲೇಟ್ಗೆ ತಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ಹುರ್ಗಡ್ಲೆನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತಕೊಂಡಿದ್ದೀನಿ. ಎಣ್ಣೆನ ಹಾಗೆ ಕಾಯಿದಿಟ್ಟಿದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಟಿರ್ಬೇಕು ಇದನ್ನ ಎಣ್ಣೆನ. ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಮೊದಲು ಸಾಸಿವೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಎಲ್ಲ ಚಟಪಟ ಸಿಡಿತಿದೆ. ಇದಕ್ಕೀಗ ಜೀರಿಗೆ ಹಾಕೊಳ್ಳೋಣ. ಕರಿಬೇವು,
ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಾಕೊಂಡಿದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇವಾಗ ಒಂದು ಮೀಡಿಯಂ ಫ್ಲೇಮ್ ಮಾಡ್ಕೊತೀನಿ ನಾನು. ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಗೋಲ್ಡನ್ ಕಲರ್, ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆಲಿ ಚೆನ್ನಾಗಿ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲರೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಅರಿಶಿನ ಪುಡಿ ಹಾಕೋತೀನಿ. ಇದ್ರ ಜೊತೆಗೆ ಖಾರ ಪುಡಿ, ಇದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ. ಆಮೇಲೆ ನೋಡ್ಕೊಂಡು ಚೆಕ್ ಮಾಡ್ಕೊಬಿಟ್ಟು ಮತ್ತೆ ಹಾಕೊಳ್ಳಿ ನೀವು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೇನೆ ಇವಾಗ ಸಕ್ಕರೆ ಹಾಕೋತೀನಿ. ರುಚಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಇವಾಗ ಖಾರ ಪುಡಿ ಎಲ್ಲ ನಾನು ಹಾಕಿದ್ದೀನಲ್ಲ, ಅದೆಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಫ್ಲೇಮ್ ಆಫ್ ಮಾಡ್ತೀನಿ. ಫ್ಲೇಮ್ ಆಫ್ ಮಾಡ್ಬಿಟ್ಟು ಒಂದು 5 ನಿಮಿಷ ಇದು ಚೆನ್ನಾಗಿ ಆರೋದಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಅದನ್ನ ಇವಾಗ ಆರಕ್ಕೆ ಸೈಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಈ ಕಡಲೆ ಎಲ್ಲ, ಹುರ್ಗಡ್ಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ದಲ್ಲ, ಇದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆರೋದಕ್ಕೆ ಇಟ್ಬಿಡೋಣ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಕಡಲೆ ಎಲ್ಲ ಹಿಡಿಯುತ್ತೆ. ಸೊ ನಾನು ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ್ದೀನಿ, ಹುರ್ಗಡ್ಲೆ, ಶೇಂಗಾ ಎಲ್ಲ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾನು ಆರೋದಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಎಲ್ಲ ಆರಿದೆ ಚೆನ್ನಾಗಿ. ನಾನು ಈ ಕಡೆ ಅವಲಕ್ಕಿ ಇಟ್ಕೊಂಡಿದ್ದೀನಿ ಪರಾತದಲ್ಲಿ. ಇದಕ್ಕೆ ನಾನೀಗ ಒಗ್ಗರಣೆ ಹಾಕೋತೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಎಲ್ಲ ಹಾಕಿ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಈಗ ಕಡಲೆ ಪುಡಿ, ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದೀವಲ್ವಾ, ಇದನ್ನ ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಹುರ್ಗಡ್ಲೆ ಪುಡಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕೊನೆಯದಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದೀವಲ್ವಾ, ಒಣ ಕೊಬ್ಬರಿ, ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ನೀವು ಏನಿಲ್ಲ ಅಂದ್ರೆ 15-20 ದಿನ ಸ್ಟೋರ್ ಮಾಡ್ಬಿಟ್ಟು ಮನೇಲಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ, ಏನೂ ಆಗೋದಿಲ್ಲ ಇದು. ಇನ್ನೊಂದೇನಂದ್ರೆ, ನೀವು ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಟೀ ಜೊತೆಗೆ, ಕಾಫಿ ಜೊತೆಗೆ ಇದನ್ನ ಹಾಕೊಂಡ್ಬಿಟ್ಟು ತಿಂದ್ರೆ ಸಖತ್ತಾಗಿರುತ್ತೆ. ಮನೇಲಿ ಮಕ್ಕಳು ಯಾರು ಇದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮನೇಲಿ ಮಾಡ್ಕೊಳ್ಳಿ. ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಕುರ್ಕುರೆ ತಿಂಡಿ ಏನಾದ್ರು ತಿನ್ಬೇಕು ಅನ್ಸೋರಿಗೆ ಇದೊಂದು ಬೆಸ್ಟ್ ತಿಂಡಿ ಅಂತಾನೆ ಹೇಳ್ಬೋದು. ಬೇಗನೂ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.